ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಗೊಂಬೆಗೆ ಅನ್ನಪ್ರಸನ್ನ ಮಾಡಿಸ್ತಾ ಇದ್ದೀವಿ. ಸೊ ಈ ಅನ್ನಪ್ರಸನ್ನ ಯಾಕೆ ಮಾಡಿಸೋದು ಅಂತ ಅಂದರೆ, ಹುಟ್ಟಿದಾಗ ಮಗು 6 ತಿಂಗಳವರೆಗೂ ತಾಯಿ ಎದೆ ಹಾಲನ್ನೇ ಕುಡಿತಿರೋ ಅಂಥ ಮಗುವಿಗೆ 6 ತಿಂಗಳ ನಂತರ ನಾವು ಏನು ಫುಡ್ನ ನಾವು ತಿನ್ನಿಸ್ತೀವಲ್ಲ, ಸೊ ಅದಕ್ಕಿಂತ ಮುಂಚೆ ನಾವು ಅನ್ನಪ್ರಸನ್ನ ಮಾಡಿಸೋ ಅಂಥ ಒಂದು ಪದ್ಧತಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ಅನ್ನಪ್ರಸನ್ನನ ಕೆಲವೊಬ್ಬರು ಹೊರನಾಡಿಗೆ ಹೋಗಿ ಡೈರೆಕ್ಟಾಗಿ ಮಾಡಿಸ್ಕೊ ಬರ್ತಾರೆ. ಸೊ ಇನ್ನು ಕೆಲವೊಬ್ಬರು ಇಲ್ಲೇ ನಮಗೆ ಮನೆ ಹತ್ರನೇ ಯಾವ ದೇವಸ್ಥಾನ ಇರುತ್ತೆ, ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಹೋಗಿ ನಾವು ಅನ್ನಪ್ರಸನ್ನ ಮಾಡಿಸ್ಕೊ ಬರ್ತೀವಿ. ಸೊ ಈ ಒಂದು ದೇವಸ್ಥಾನದಲ್ಲಿ ನಾವು ಅನ್ನಪ್ರಸನ್ನನ ನಾವು ಮಂಗಳವಾರ ಇಲ್ಲಾಂದ್ರೆ ಶುಕ್ರವಾರನ ಮಾಡಿಸ್ಬೇಕು ಅಂತ ಅಂದ್ಕೊಂಡು ನಾವು, ಸೊ ಆಲ್ಮೋಸ್ಟ್ ಇದು ಎಲ್ಲರೂ ಮಾಡ್ತಾರೆ. ಸೊ ನಾವು ಹಾಗೆ ಮಾಡ್ತಾ ಇರೋದು. ಹಾಗಾಗಿ ನಾವು ಶುಕ್ರವಾರ ಮಾರ್ನಿಂಗ್ ಎದ್ದು ಪೊಂಗಲ್ನ ಮಾಡಿದ್ರು ಅಮ್ಮ, ಸಿಹಿ ಪೊಂಗಲ್ಲು. ಸೊ ಪೂಜೆ ಎಲ್ಲ ಆದಮೇಲೆ ನಾವು ಅಲ್ಲಿ 5 ಜನಕ್ಕೆ, ನಮ್ಗೆ ಎಷ್ಟು ಜನಕ್ಕೆ ಆಗೋದು ಅಷ್ಟು ಜನಕ್ಕೆ ಮುತ್ತೈದೆಯರಿಗೆ ನಾವು ಅರ್ಶಿನ ಕುಂಕುಮನ ಕೊಟ್ಟು ಸಿಹಿ ಪೊಂಗಲ್ನ ಅಲ್ಲಿ ಕೊಟ್ಬಿಟ್ಟು ಮಿಕ್ಕಿದ್ನ ನಾವು ಮನೆಗೆ ತೊಗೊಬರ್ತೀವಿ. ಸೊ ಹಾಗಾಗಿ ನಮ್ಮಮ್ಮ ಸಿಹಿ ಪೊಂಗಲ್ ಮಾಡಿದ್ರು, ಅದನ್ನು ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಈಗ ಸಿಂಪಲ್ಲಾಗಿ ಒಂದು ಸ್ಯಾರಿನ ವೇರ್ ಮಾಡಿಕೊಂಡು ಆ ಗೊಂಬೆಗೂ ಕೂಡ ನಾನು ರೆಡಿ ಮಾಡಿದ್ದೀನಿ. ಸೊ ಅಮ್ಮ ಗೊಂಬೆನೆಲ್ಲ ಎತ್ಕೊಂಡು ರೆಡಿ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಗೊಂಬೆ ಇಲ್ಲಿ ಚಿನ್ನಮ್ಮ, ಮುದ್ದು ಗೊಂಬೆ ಅದನ್ನು ಬೈಲಿ ಇಲ್ಲಿ ಶೂಪಲ್, ನೀನು ಶೂಪಲ್. ವಿಡಿಯೋ ಮಾಡ್ತಿದ್ಯಾ? ಬಿಡೆ ಕರಿಯೋ ಅಮ್ಮ ಇಲ್ಲಿ ಅಲ್ಲ ಅಣ್ಣ ಕರಿತೈತೆ ನೋಡೆ. ಗುಡ್ ಗರ್ಲ್. ಸೊ ದೇವಸ್ಥಾನಕ್ಕೆ ಆಗಷ್ಟೇ ರೀಚ್ ಆದ್ವಿ. ಆ್ಯಂಡ್ ಹಿಂದಿನ ದಿನವೇ ನಾವು ಹೇಳ್ಬಿಟ್ಟು ಬಂದಿದ್ವಿ ಈ ಥರ ಪೂಜೆ ಇದೆ ಅಂತ. ಸೊ ಹಾಗಾಗಿ ನಾವು 1 ಅವರ್ ಬೇಗನೆ ಬಂದಿದ್ವಿ. ಸೊ ನಾವು ಬರೋ ಅಷ್ಟೊತ್ತಿಗೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಗಿತ್ತು, ಅಲಂಕಾರನೂ ಆಗಿತ್ತು. ಆ್ಯಂಡ್ ದೇವಸ್ಥಾನದಲ್ಲಿ ಪೂಜಾರಿ ಎಲ್ಲೋ ಹೊರಗಡೆ ಹೋಗಿದ್ರು. ಸೊ ವೆಯ್ಟ್ ಮಾಡಿ ಬರ್ತಾರೆ ಅಂತ ಹೇಳಿದ್ರಲ್ಲ, ಅದೇ ಒಂದು ಗ್ಯಾಪಲ್ಲಿ ನಾನು ಸ್ವಲ್ಪ ಫೋಟೋಸ್ ವೀಡಿಯೋಸ್ ತೊಗೊಂಡೆ. ಬಟ್ ಆಮೇಲೆ ಅಂತಂದರೆ ಜನ ಬಂದುಬಿಡ್ತಾರಲ್ಲ, ಸೊ ಹಾಗಾಗಿ ತೊಗೊಳೋದಕ್ಕಾಗಲ್ಲ ಅಂತ ಹೇಳಿ. ಆ್ಯಂಡ್ ನಾವು ಇದೇ ದೇವಸ್ಥಾನದಲ್ಲಿ ದನಗೂ ನಾವು ಅನ್ನಪ್ರಸನ್ನ ಮಾಡಿಸಿದ್ವಿ. ಸೊ ಆಗ ನಾನು ಈ ಒಂದು ವ್ಲಾಗು ಯೂಟ್ಯೂಬ್ ಅದೆಲ್ಲ ನಾನೇನು ಮಾಡ್ತಾ ಇರಲಿಲ್ಲ. ಸೊ ಮಾಡಿದಿದ್ರೆ ಅದನ್ನು ಪಾಪ ಒಂದು ಅಪ್ಲೋಡ್ ಮಾಡ್ತಿದ್ದೆ ವೀಡಿಯೋನ. ಆ್ಯಂಡ್ ಆ ವಿಡಿಯೋನು ಕೂಡ ಅದು ಎಲ್ಲೋಯ್ತು ಏನೋ ಮಿಸ್ ಆಗೋಗೈತೆ ಪಾಪ, ಒಂದು ಫೋಟೋಸ್ ಅಷ್ಟೇ ಇದೆ. ಸೊ ಲಾಸ್ಟಲ್ಲಿ ಬೇಕಂದರೆ ಆ ಒಂದು ಫೋಟೋಸ್ನ ಆ್ಯಡ್ ಮಾಡ್ತೀನಿ. ಏನಮ್ಮ ಅವಳು ಚಾಮಿ ನೋಡ್ತಾವಳೆ. ಮತ್ತೆ ಅತ್ತೆ ಹತ್ರ ಸುಮ್ಮನೆ ಇರ್ಲಿ ತಾನೆ, ನನ್ನ ಹತ್ರನೇ ಇರ್ಬೇಕು ತಾನೆ. ಓನಮ್ಮ ಚಿನ್ನಮ್ಮ, ಓನು ಅಡ್ಡಿ 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 ಇಲ್ವಾ? ಸೊ ನೋಡಿದ್ರಲ್ಲ, ದೇವರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಪ್ರಶಾಂತವಾಗಿದೆ, ಖಾಲಿ ಇದೆ ಅಂತಂದರೆ. ಸೊ ಇದಕ್ಕೆ ನಾನು ಹೇಳಿದ್ದು, ಆಮೇಲೆ ಜನ ಬಂದುಬಿಡ್ತಾರೆ, ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ. ಆ್ಯಂಡ್ ಯಾರೂ ಬಂದಿರಲಿಲ್ಲ. ಸೊ ಹಾಗಾಗಿ ಇನ್ನೇನು ಪೂಜಾರಿ ಬರ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಆ ಪೂಜೆ ಸಾಮಾನಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ದಾರ ಕೂಡ ತೊಗೊಂಡೋಗಿದ್ದೀವಿ ದೇವ್ರಿಗೆ ಹಾಕೋದಕ್ಕೆ. ಸೊ ಏನು ಕೋಇನ್ಸಿಡೆನ್ಸ್ ಅಪ್ಪ ಅಂತಂದರೆ, ಕೋಇನ್ಸಿಡೆನ್ಸ್ ಅಂತ ಹೇಳೋದಕ್ಕಿಂತ ದೇವ್ರದ್ದು ಅನುಗ್ರಹ ಈ ಮಕ್ಕಳ ಮೇಲೆ ತುಂಬಾ ಇದೆ ಅಂತ ಹೇಳ್ಬೋದು. ಸೊ ನಾವು ದನುಗೆ ನಾವು ಅನ್ನಪ್ರಸನ್ನ ಮಾಡಿಸಿದ್ವಲ್ಲ ಇದೇ ದೇವಸ್ಥಾನದಲ್ಲಿ. ಸೊ ಆವಾಗ್ಲೂ ಅಷ್ಟೇ ದೇವರು ಬಲಗಡೆಯಿಂದ, ನಾವು ತೊಗೊಂಡೋಗಿದ್ದ ಹಾರನೇ ಬಲಗಡೆಯಿಂದ ಹೂವು ಕೊಡ್ತು. ಆ್ಯಂಡ್ ಇದೇ ದೇವಸ್ಥಾನದಲ್ಲೇ ನಾನು ಗೊಂಬೆಗೆ ಅನ್ನಪ್ರಸನ್ನ ಮಾಡಿಸ್ತಾ ಇದ್ದೀವಿ. ಸೊ ಅವಳಿಗೂ ಅಷ್ಟೇ ದೇವರು ಬಲಗಡೆಯಿಂದ ಹೂ ಕೊಡ್ತು. ಸೊ ಅದೆಷ್ಟು ವಿಚಿತ್ರ ಅಂತ ಅನಿಸುತ್ತೆ ಅಂತಂದರೆ ಹೇಳ್ಬಾರ್ದು. ಸೊ ಮುಂದೆ ನೀವೇ ವಿಡಿಯೋ ನಾನು ವಾಚ್ ಮಾಡಿ ನಿಮಗೆ ಗೊತ್ತಾಗ್ತದೆ.
ಅಮ್ಮ ಇಲ್ಲಿ ಗೊಂಬೆ ಇಲ್ಲಿ ಅಲ್ಲಿ ಚಾಮಿ ನೋಡೈತಿ ಅಮ್ಮ ಖುಷಿ ಆಗ್ಬಿಡ್ತಾವ ಟೇಸ್ಟ್ ಮಾಡ್ಕೊಂತವಳೆ ಓನಮ್ಮ ಅನ್ನಪೂರ್ಣೇಶ್ವರಿ ತಾಯಿ ಮೊದಲನೇ ತುತ್ತ ನಿನಗೆ ಇದೇನೋ ರುಚಿ ಐತಿ ಏನು ತಿನ್ನಿಸ್ತವ್ರಿ ಇವರು ಅಮ್ಮ ತಿಂತೈತೆ ಬೇಕಾ ಮನೆ ತಿನ್ನಿಸ್ತೀನಿ ಮಾಡಿದ್ಲು ಶಿವ ಅಮ್ಮ ಇಲ್ಲಿ ಗೊಂಬೆ ಚಿನ್ನ ಚಾಮಿ ಹೋಗ್ಬೇಕ ನೀನು ಆಯ್ತಾಯ್ತು ನೀನು ಇಲ್ಲೇ ಬಿಡು ಕೆಳಗೆ ಕೂತ್ಬಿಟ್ಟು ಸ್ವಲ್ಪ ಹೋಗುತ್ತೆ ಇನ್ನು ಒಂದು 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 ತಿನ್ಸು ಅದೇ ಬೇಕಂತೊಳಗೆ ತಿನ್ಸು ಚೆನ್ನಾಗೈತಾ ಇರಮ್ಮು 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 ಚೆನ್ನಾಯ್ತಮ್ಮ ಖಾಲಿ ಅಮ್ಮ ಖಾಲಿ ತಿನ್ನವಾ ಇರು 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 ತಿನ್ಸುತ್ತೆ ತಿನ್ಸುತ್ತೆ ತಡಿ ತಿನ್ಸುತ್ತೆ ಪಾಪ ಇರುಮ್ಮ ಸೊ ನೋಡಿದ್ರಲ್ಲ ಪೂಜೆ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅರಿಶಿನ ಕುಂಕುಮನ ಕೊಟ್ಟು ಪ್ರಸಾದ ಕೊಟ್ಟು ಸೊ 5 ಜನಕ್ಕೆ ನಾವು ಪಾಪುಗೆ ಬೆಳ್ಳಿ ಬಟ್ಲಲ್ಲಿ ನಾವು ಸಿಹಿ ಪೊಂಗಲ್ ಮಾಡ್ಕೊಂಡು ತೊಗೊಂಡೋಗಿದ್ವಿ. ಸೊ ಅವ್ರ ಕೈಯಿಂದ ನಾವು ಗೊಂಬೆಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಹಾಗೆ ಸ್ವಲ್ಪ ಅಲ್ಲೇ ಕೂತ್ಕೊಂಡು ನಾವು ಮನೆಗೆ ಬಂದ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವ್ಲಾಗಲ್ಲಿ. ಸೊ ಅಲ್ಲಿ